ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳಿದರು, ಈ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಡೇಂಜರಸ್ಸೋ ಅವ್ರು ವಿರೋಧ ಪಕ್ಷದಲ್ಲಿದ್ದಾಗ ಅದಕ್ಕಿಂತ ಮೋಸ್ಟ್ ಡೇಂಜರಸ್ ಅಂತ. ಯಾಕಂದ್ರೆ ಇವ್ರ ನಿಲುವುಗಳೇ ಆ ಥರ ಇದ್ದಾವೆ. ಒಂದು ದೇಶದ ಪರವಾಗಿ ಯಾವುದೇ ನಿಲುವಿಲ್ಲ. ಈಗ ಏನಲ್ಲಿ ನಡೀತಾ ಇರೋದು, ದೇವನಹಳ್ಳಿಲಿ ನಡೆಯೋ ಏರ್ ಶೋನ ಯುದ್ಧ ತಾನೇ ನಡೀತಾ ಇರೋದು. ಆ ಟೈಮಲ್ಲಿ ಪ್ಯಾನಿಕ್ ಮಾಡಬಾರ್ದು ಅಂತ ನೀವೇ ಹೇಳಿದ್ರಿ. ಈಗ ನೀವೇ ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಇದು ಹೇಗಿದೆ ಅಂದರೆ ಮಗುನ ಜಿವ್ಟ್ತೀನಿ ಆಮೇಲೆ ತೊಟ್ಲು ನಾನೇ ತೂಗ್ತೀನಿ ಅನ್ನೋ ಥರ ಇದೆ. ಇಲ್ಲಿ ಏನಾಗಿದೆ ಅಂದರೆ ಮೇಡಮ್, ಕಾಂಗ್ರೆಸ್ಸು ಈ ವಿರೋಧ ಪಕ್ಷಗಳನ್ನು ಹೊರತುಪಡಿಸಿ ಭಾರತದ ನಾಗರಿಕರೆಲ್ಲರೂ ಆಡಳಿತ ಪಕ್ಷವಾಗಿ ಕೂತಿದ್ದಾರೆ. ಅದೇ ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದರಿಂದ ಯಾವುದೇ ಕ್ರೈಸಿಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಒಳ್ಳೆ ಪ್ರಶ್ನೆ ಇದೆ ಗೌಡ್ರೆ. ಈಗ ವಾಜಪೇಯಿ ಇನ್ನೊಂದು ಮಾತು ಹೇಳಿದ್ರು, ಬಿಕಾಸ್ ಆಫ್ ಜವಾಹರ್ಲಾಲ್ ನೆಹರು ಈ ಅಲಿಪ್ತ ನೀತಿ ಕಾರಣವಾಗಿ ನಾವು ಇಸ್ರೇಲ್ ಮತ್ತೆ ಪ್ಯಾಲೆಸ್ತೀನ್ಗೆ ಗೌರವವನ್ನ ಕೊಡಬೇಕು, ಎರಡು ದೇಶಕ್ಕೂ ಗೌರವ ಕೊಡಬೇಕು. ಇದು ವಾಜಪೇಯಿ ಮಾತು. ವಾಜಪೇಯಿ ಎರಡನೇ ಮಾತು, ಬಿಕಾಸ್ ಆಫ್ ಜವಾಹರ್ಲಾಲ್ ನೆಹರು ನಾನು ಇವತ್ತು ಬದುಕಿದ್ದೀನಿ. ಮೂರನೇ ಮಾತು, ಯಾವುದೇ ದೇಶ ಅಂತ ಬಂದಾಗ, ದೇಶ ಸಾವರ್ನಿಟಿಯಿಂದ ಬಂದಾಗ ಕಾಂಪ್ರಮೈಸ್ ಆಗಿರೋದು ಇಡೀ ಇತಿಹಾಸದಲ್ಲೇ ಇಲ್ಲ. ಆದ್ರೆ ಮೋದಿ ಮಾತ್ರ ಕಾಂಪ್ರಮೈಸ್ ಆಗಿರೋದು. ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇರೋದು. ಅದಕ್ಕೆ ಮೋದಿ ಇಳಿಯೋವರೆಗೂ ಕೂಡ ಪ್ರೊಟೆಸ್ಟ್ ಮಾಡ್ತೀವಿ. ಮತ್ತೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮರೆ ಮಾಡ್ತೀವಿ. ನಿನ್ ಮುಖ ಒಂದ್ಸಲ ಕನ್ನಡಿಲಿ ನೋಡ್ಕೊ ಹೋಗು. ಈ ಮಾತೇನಂತ ಹೇಳಿದ್ರೆ, ಯಾರಾದ್ರೂ ಕಾಂಗ್ರೆಸ್ ಅವರು ಮೋದಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಅಡ್ಡ ಬರಕ್ ಹೋಗ್ಬಿಡಿ. ಯಾಕೆಂತ ಹೇಳಿದ್ರೆ ಅವ್ರ ಬೋಗಿ ಬಗ್ಗೆ ಮಾತಾಡಿದಾಗೆಲ್ಲ ನಮ್ಗೆ ಓಟ್ಗಳು ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಮಾತಾಡಿ. ಇದು ಆಕ್ಚುಲಿ ಚೆನ್ನಾಗಿ ರಷ್ಯಾ ಅಧ್ಯಕ್ಷರು ಟ್ರಂಪ್ಗೆ ಕೌಂಟರ್ ಕೊಡ್ತಾರೆ, ಚೀನಾ ಅಧ್ಯಕ್ಷರು ಟ್ರಂಪ್ಗೆ ಕೌಂಟರ್ ಕೊಡ್ತಾರೆ, ಮತ್ತು ಇರಾನ್ ಅಧ್ಯಕ್ಷರು ಕೌಂಟರ್ ಕೊಡ್ತಾರೆ. ಈ ಥರ ಸುತ್ತಮುತ್ತ ದೇಶಗಳು ಟ್ರಂಪ್ಗೆ ಹುಚ್ಚ ಅನ್ನೋ ಥರ ಬಿಂಬಿಸ್ತಾರೆ. ಮತ್ತು ಭಾರತ ದೇಶದಲ್ಲಿರುವಂಥ ಸ್ವಾಭಿಮಾನದಲ್ಲಿರುವಂಥ ನಮ್ಮ ಪ್ರಧಾನಮಂತ್ರಿ ಇದುವರೆಗೂ ಅವರು ಇದು ಟ್ಯಾಕ್ಸ್ ಏರಿಕೆ ಮಾಡೋವಾಗೂ ಕೌಂಟರ್ ಕೊಡಲ್ಲ. ಈಗ ಗ್ಯಾಸ್ ಪರಿಣಾಮ ಬಿದ್ರೂ ಕೌಂಟರ್ ಕೊಡಲ್ಲ. ದೇಶದ ಮೇಲೆ ಯುದ್ಧ ಮಾಡುವಂಥ ಪರಿಸ್ಥಿತಿಗಳು ಬಂದು ಕೌಂಟರ್ ಕೊಡಲ್ಲ. ಯಾಕೆ ಸರ್? ಈಗ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಯಾವ ರೀತಿ ಇರಬೇಕು ಅಂತೇಳಿ ಡಿಪ್ಲೊಮ್ಯಾಟಿಕ್ ಚಿಂತನೆ ಒಳಗಡೆ ಹೋಗುತ್ತೆ. ಹಾಗಾಗಿ ಟ್ರಂಪ್ಗೆ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಅಂತೇಳಿ ಮೊದಲು ಭಾರತ ಪಾಕಿಸ್ತಾನ ಯುದ್ಧದೊಳಗಡೆಗೆ ನಮ್ಮ ಸೈನ್ಯನ ಕೊಡ್ತು, ಪ್ರೈಮ್ ಮಿನಿಸ್ಟರ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಕೊಟ್ಟರು. ಈವನ್ ಇರಾನ್ ಸ್ಯಾಂಕ್ಷನ್ ವಿಚಾರದಲ್ಲೂ ನೋಡಿ, ಇರಾನ್ಗೆ 2021-22 ಸ್ಯಾಂಕ್ಷನ್ ಮಾಡಿದಾಗ ಅಕಸ್ಮಾತ್ ಇರಾನ್ ಬದುಕೊಂಡಿದ್ದು ಅಂತ ಹೇಳಿದ್ರೆ ಬಿಕಾಸ್ ಆಫ್ 2 ಕಂಟ್ರೀಸ್, ಇಂಡಿಯಾ ಅಂಡ್ ಚೈನಾ. ಅಮೆರಿಕ ತಗೋಬೇಡಿ ಅಂತ ಹೇಳಿದ್ರು ಕೂಡ ಇರಾನಿಂದ ನಾವು ಪರ್ಚೇಸ್ ಮಾಡಿದ್ವಿ, ಬದುಕೊಂಡಿದ್ವಿ. ಮತ್ತು ಇರಾನು, ಚೈನಾ ಕೂಡ ಅದರಿಂದಲೂ ಕೂಡ. ಹಾಗಾಗಿ ಮತ್ತು ಮೂರನೇದು, ಇವ್ರ ಮೇಲೆ ಸ್ಯಾಂಕ್ಷನ್ ಆಗಿದಾಗ, ರಷ್ಯಾ ಮೇಲೆ ಸ್ಯಾಂಕ್ಷನ್ ಆಗಿದಾಗಲೂ ಕೂಡ ನಾವು ಕೇರೇ ಮಾಡಿಲ್ಲ ರೀ. ನಮ್ಮ ಪಾಡಿಗೆ ನಾವು ಅವತ್ತು ತಗೊಂತಾ ಇದ್ವಿ, ಇವತ್ತು ತಗೊಂತಿದ್ವಿ, ಮುಂದೆನೂ ತಗೊಂತೀವಿ. ಇಂಡಿಯಾ ನೆವರ್ ಕೇರ್ ಫಾರ್ ಎನಿ ಒನ್. ಅವ್ರು ಎಷ್ಟಿಟ್ಕೊಂಡು ನಾವು ಯಾಕೆ ಹೇಳ್ಬೇಕು? ಹೇಳಾಗಿದೆ. ಮೂರನೇ ವ್ಯಕ್ತಿ ಟ್ರಂಪ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರ ಅಪ್ಪ ಇರ್ಬೋದು. ಆದ್ರೆ ಯಾರ ಬಗ್ಗೆನೂ ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಮೂರನೇ ವ್ಯಕ್ತಿಯ ಪ್ರವೇಶ ಭಾರತದ ಬೈಲಾಟರಲ್ ವಿಚಾರದಲ್ಲಿ ಇಲ್ಲವೇ ಇಲ್ಲ. ಇದು ನಮ್ಮ ಸ್ಪಷ್ಟ ನಿಲುವು. ಅಮೇಜಿಂಗ್ ಇದು. ಈಗ ನನಗೆ ಹೇಳಿ, ಈಗ ಕರ್ನಾಟಕದ್ದು, ಈಗ ವಿಶ್ವದ ಬಿಟ್ಬಿಡೋಣ, ಭಾರತದ ಬಿಟ್ಬಿಡೋಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ ಈಗ ಮೀಡಿಯಲ್ಲಿ ನೋಡ್ತಾ ಇರೋ ಥರ ಕಳ್ಳ ಇದರಲ್ಲಿ ಸಿಲಿಂಡರ್ಗಳನ್ನೆಲ್ಲ ಸ್ಟಾಕ್ ಮಾಡಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಬೋರ್ಡ್ ಹಾಕ್ತಾ ಇದ್ದಾರೆ, ಏನೋ ಸಿಲಿಂಡರ್ ಇಲ್ಲ, ಹೋಟ್ಲ್ ಕ್ಲೋಸು, ಇದೆಲ್ಲ ನಡೀತಾ ಇದೆ. ಇದಕ್ಕೆ ನೀವು ಕರ್ನಾಟಕದಲ್ಲಿ ಆಸ್ ಎ CM ಸಿದ್ದರಾಮಯ್ಯ ಅವರು ಏನು ಆಕ್ಷನ್ ತಗೊಂಡಿದ್ದಾರೆ? ನೀವು ಮುಂದೆ ಈಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಇಲ್ಲ ಗ್ಯಾಸ್ ಸಿಗಲ್ಲ, ಅದಕ್ಕೆ ಕರ್ನಾಟಕ ಯಾವ ರೀತಿ ರೆಡಿ ಆಗಿದೆ? ನೀವೇನ್ ರೆಡಿ ಮಾಡ್ಕೊಂಡಿದ್ದೀರಾ? ಎರಡು ಭಾಗ ಇದೆ. ನೀವು ಇರಾನು ಮತ್ತೆ ಮಧ್ಯಪ್ರಾಚ್ಯ, ಅರಬ್ ಕಂಟ್ರೀಸ್ ನಲ್ಲಿ ಭಾರತವನ್ನ ವಿಶ್ವಗುರು ಅಂತಾರೆ. ಅದೆಲ್ಲ 2014 ಮುಂಚೆನೂ ಕೂಡ ಕೇಳಿ 14 ಮುಂಚೆನೂ ಕೂಡ 2014 ಮುಂಚೆ ಕೂಡ ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಭಾರತದಿಂದನೇ ಹೋಗಿದ್ದಾರೆ. ಅದಕ್ಕೆ ಮೋದಿಯ ಕೊಡುಗೆ ಅಲ್ಲ, ಇಡೀ ಭಾರತದ ವ್ಯವಸ್ಥೆಯ ಕೊಡುಗೆ. ಅದು ಜವಾಹರ್ಲಾಲ್ ನೆಹರು ಅವರ ಕೊಡುಗೆ, IIT, IIM, ಏಮ್ಸ್, ಇಸ್ರೋ ಮಾಡಿದಂತಹ ನೆಹರು ಅವರ ಕೊಡುಗೆ. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಎರಡನೇದು, ಕರ್ನಾಟಕ ಸರ್ಕಾರ ನೀವು ಹೇಳ್ದಂಗೆ ಎಲ್ಲೆಲ್ಲಿ ಕಾಳಸಂತೆ ಆಗುತ್ತೆ ಅಂದ್ರಲ್ಲ, LPG ಗ್ಯಾಸು ಗೃಹ ಬಳಕೆಗೆ ಯಾವುದು ತೊಂದರೆ ಆಗಲ್ಲ. ಆದ್ರೆ ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ 80% ಕೊರತೆ ಇದೆ ಕಮರ್ಷಿಯಲ್ ಗ್ಯಾಸ್ ಅಲ್ಲಿ ಅಂತ. ಹಾಗಾಗಿ ಅದು ಎಲ್ಲಿ ಲಭ್ಯ ಇಲ್ಲ. ಅದನ್ನ ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ನೇರವಾಗಿ ಒಪ್ಕೊಂಡಿದೆ, ಗೇಲ್ ನೇರವಾಗಿ ಒಪ್ಕೊಂಡಿದೆ. ಹಾಗಾಗಿ ಅದರ ಕೊರತೆ ಇದೆ ಹೊರತು ಎಲ್ಲೂ ಬ್ಲಾಕ್ ಆಗಲ್ಲ. ಹಾಗಾಗಿ ಕರ್ನಾಟಕ ಸರ್ಕಾರ, ಗೃಹ ಇಲಾಖೆ ಎಲ್ಲರೂ ಬ್ಲಾಕ್ ಮಾರ್ಕೆಟಿಂಗ್ ಯಾರು ಮಾಡ್ತಾರೆ ಅಂದ್ರೆ ಅವ್ರ ಕಠಿಣ ಕ್ರಮ ತಗೊಂತಾರೆ. ಹಾಗಾಗಿ ಏನು ಚಿಂತೆ ಬೇಡ. ಹೌದು, ನೀನ್ ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡು ನನ್ನ ಮಗ ಅನ್ಕೊಂಡೇನೆ. ನಮ್ಮ ಎಕ್ಸ್ಪರ್ಟ್ಗೆ
ಸರ್, ಜಗತ್ತಿನ 4ನೇ ಅತಿ ಶಕ್ತಿಶಾಲಿ ಸೇನೆಯಾದ ನಮ್ಮ ಭಾರತ ದೇಶದ ಸೇನೆಯ ಪ್ರಧಾನಿನ ಇನ್ನೊಂದು ದೇಶದ ರಾಷ್ಟ್ರಪತಿನೋ ಪ್ರಧಾನಿನೋ ಹೆದರ್ಸಕ್ ಸಾಧ್ಯನಾ ಸರ್? ಇದು ಕಾಂಗ್ರೆಸ್ ಅವರು ಈ ಸುಳ್ಳು ಸುದ್ದಿ ಏನು ಹಬ್ಬಿಸ್ತಾ ಇದಾರಲ್ಲ, ಅವ್ರು ಸರೆಂಡರ್ ಮಾಡಿದ್ರು ಇದು ಮಾಡಿದ್ರು ಅಂತ, ಅದು ಪ್ರಧಾನಿಗಿಂತ ನಮ್ಮ ಸೇನೆಗೆ ಒಂದು ಅವಮಾನ ಮಾಡ್ದಂಗ ಆಗ್ತಿಲ್ವ ಸರ್ ಇದು? ರಾಜ್ಯಸಭೆಯಲ್ಲಿ ಪ್ರಶ್ನೆ ಎತ್ತಿದಾಗ ವೈ ದ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಬಿಲ್ಡ್ ಅರೌಂಡ್ ಚೈನಾ ಅಂತ ಕೇಳಿದಾಗ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಏನಾದರೆ ಚೈನಾ ಸುತ್ತಮುತ್ತಲು ನಾವು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿದ್ರೆ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಕೇರಳದ ಒಬ್ಬ ಎ.ಕೆ. ಆಂಟನಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟರು. 2014 ನಂತರ ನಮ್ಮ ಸೇನೆಗೆ ಸಿಕ್ಕಿದ ತಾನೇ ಅವ್ರು ಹೇಳಿದರು, ಎವ್ರಿ ಟೆಕ್ನಾಲಜಿ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ದ ಕಾಂಗ್ರೆಸ್, ವಿರಾಸತ್ತಿನಲ್ಲಿ ಬಂತು, ಆದರೆ ಇಂಪ್ಲಿಮೆಂಟೇಷನ್ ಆನ್ ದ ಗ್ರೌಂಡ್ ಎದೆ ಮುಟ್ಟಿ ಭಾರತದ 140 ಕೋಟಿ ಜನ ಹೇಳಬೇಕು. ಆಪರೇಷನ್ ಸಿಂಧೂರ್ ಆದಾಗ ಚೈನಾ ಮಾಲನ್ನು ಪುಡಿ ಪುಡಿಯಾಗಿ ಪಾಕಿಸ್ತಾನದ ನಾವು ಹೆಂಗೆ ಹೊಡೆದೇವೆ ಅಂತ ನಮ್ಮ ಎಲ್ಲ ಭಾರತದ ಕರ್ನಾಟಕದ 7 ಕೋಟಿ ಜನತೆಗೆ ಗೊತ್ತು. ಹಿಂಗಿದ್ದಾಗ डोनाल्ड ट्रंप कुछ भी बोलने दो, भारत को जो करना है भारत करेगा. भारत सदृढ़ है, भारत सशक्त है और भारत, दोबारा बोलता हूं, किसी की बात सुनने वाला नहीं है. भारत को जो करना है सही समय पर सही मौके पर कहां मारना है और कहां ठोकना है ये पाकिस्तान को मालूम है. इसलिए भारत की सेना में हमको गर्व. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ ಸರ್. ಭಾರತಕ್ಕೆ ಯಾವುದೇ ಸಮಯದಲ್ಲಿ ತೊಂದರೆ ಆದರೆ, ಏನೇ ಆಪತ್ತು ಬಂದಾಗಲೂ ಕಾಂಗ್ರೆಸ್ ಪಕ್ಷ ಯಾಕೆ ಭಾರತ ದೇಶದ ಜೊತೆ ನಿಂತ್ಕೊಳ್ಳಲ್ಲ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇದೇ ಒಂದ್ ನಿಮಿಷ ಯುದ್ಧ ಇಲ್ಲ ಬಿಡಿ, ಅವ್ರಿಗೆ ಶಾಖೆಗಳಿಂದ ಉತ್ತರ ಬಂದಿರ್ತದೆ. ನೀವು ಯುದ್ಧ ಸ್ಟಾರ್ಟ್ ಆದ್ರೂ ನಿಮಗೆ ಅದರಲ್ಲಿ ವಿಕೃತ ಆನಂದ ಪಡ್ತೀರಾ. ಇವತ್ತು ಗ್ಯಾಸ್ ಏನೋ ಒಂದು ಪ್ರಾಬ್ಲಮ್ ಆಯ್ತು, ನೀವು ಜನಕ್ಕೆ ಪ್ಯಾನಿಕ್ ಮಾಡ್ತೀರಾ. ಇಲ್ಲ ಏನೋ ಒಂದು ತೊಂದರೆ ಆಗಿದೆ, ಒಂದು ವಾರದಲ್ಲಿ ಜನಕ್ಕೆ ಸಮಾಧಾನ ಹೇಳಿ, ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ನಿಮ್ಗೆ ತೊಂದರೆ ಆದ್ರೆ ಅಂತ ನಿಂತ್ಕೋಬೇಕಾ ವಿಪಕ್ಷ? ಶರ್ಟ್ ಬಿಚ್ಕೊಂಡು ಡೆಲ್ಲಿಲಿ ಆಡ್ದಂಗೆ ನೀವು ದೇಶ ಪೂರ್ತಿ ನೀವು ಸ್ಟ್ರೈಕ್ಗಳು ಮಾಡ್ಕೊಂಡು ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ನಿಮ್ ಟೂಲ್ ಕಿಟ್ಟು ನರೇಂದ್ರ ಮೋದಿ ವಿರೋಧಿ ಮಾಡ್ಬೋದು, ಬಟ್ ದೇಶನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಈಗ ಪಹಲ್ಗಾಮ್ ಆದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಕ್ಷಣಾ ಮಂತ್ರಿಗಳು ಎಲ್ಲ ಸೇರ್ಕೊಂಡು ಆಲ್ ಪಾರ್ಟಿ ಮೀಟಿಂಗ್ ಮಾಡಿದ್ದು. ಅವಾಗ ಪ್ರಧಾನ ಮಂತ್ರಿ ಇರಲಿಲ್ಲ. ಮೋದಿನ ಭಾರತ ವಿರೋಧಿ ಅಂತ ಅನ್ನಲ್ಲ. ನೀವು ಭಾರತ ವಿರೋಧಿ ಕಾಂಗ್ರೆಸ್ ಅಂತ ಹೇಳೋದು ಯಾಕೆ ಗೊತ್ತಾ? ಶಾಖೆಗಳಲ್ಲಿ ಮತ್ತೆ ವಾಟ್ಸ್ಆಪ್ ನಲ್ಲಿ ಬರ್ತಕ್ಕಂಥ ಮಾಹಿತಿ ಮಾತ್ರ. ಈ ದೇಶಕ್ಕಾಗಿ ಕೇಳಿಸ್ಕೊಳ್ಳಿ, ಮಹಾತ್ಮ ಗಾಂಧಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರೆ, ಇಂದಿರಾ ಗಾಂಧಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರೆ, ರಾಜೀವ್ ಗಾಂಧಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವ್ರೆ. ಕಾಂಗ್ರೆಸ್ ಡಿಎನ್ ನಲ್ಲೇ ದೇಶಭಕ್ತಿ ಇರ್ತಕ್ಕಂಥದ್ದು ಬಿಜೆಪಿ ಇರ್ತಕ್ಕಂಥದ್ದು ಕೋಮುವಾದ. ಅಯೋಗ್ಯರು ತಗೊಂಡು ಏನ್ ತಿಂತಿರೋ ಬೆಳಗ್ಗೆ ಹೊತ್ತಲ್ಲಿ ನೀವುಗಳು?